ನನ್ನ ಸ್ನೇಹಿತ ಕಾಳಿಂಗ ಬಂದಿದ್ದಾನೆ, ಬೇಗ ಹೋಗಿ ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರಿ. ಇದೇನ್ರಿ ನೀವಂದಿತ್ತು? ಈ ಊರಿಗೆ ಕುಲಕಂಟಕನಾಗಿರೋ ಈ ಕಾಳಿಂಗ ನಿಮ್ಮ ಸ್ನೇಹಿತನೇ? ಬೇಡಾರಿ, ಇಂಥವ್ರ ಸ್ನೇಹನ ನೀವು ಮಾಡಬಾರ್ದು. ಶಾಂತ, ನಾನು ಹೇಳಿದಷ್ಟು ಮಾಡುವುದು ನಿನ್ನ ಕೆಲಸ. ನಾನು ನಿನ್ನ ಗಂಡ. ಹೋಗೇ, ಬೇಗ ಹೋಗಿ ಕಾಫಿ ತೆಗೆದುಕೊಂಡು ಬಾ. ಆಯ್ತು ರೀ. ಯಾಕೆ ಕಾಳಿಂಗ ಮೌನವಾಗಿ ಬಿಟ್ಟಿಯಲ್ಲ? ನನ್ನ ಹೆಂಡತಿಯ ಮಾತಿಂದ ತಮಗೇನಾದರೂ ಬೇಜಾರಾಯ್ತೆ? ಬೇಜಾರೇನಿಲ್ಲ, ತುಂಬಾ ಖುಷಿ ಆಯ್ತು. ಅದು ಹೇಗೆ ಕಾಳಿಂಗ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿಮ್ಮ ಹೆಂಡತಿ ಅಂತ. ತೆಗೆದುಕೊಳ್ಳಿ ಕಾಫಿ. ಶಾಂತ, ಮನೆ ಕಡೆ ಜೋಪಾನ. ಸ್ವಲ್ಪ ನಾನು ಕಾಳಿಂಗ ತಾಲೂಕು ಆಫೀಸ್ಗೆ ಹೋಗಿ ಬರ್ತೀವಿ, ಸ್ವಲ್ಪ ಕೆಲಸ ಇದೆ. ಬಾ ಕಾಳಿಂಗ. ದೇವ ಮಾರುತೇಶ, ಇದೆಂಥ ಸ್ನೇಹ ಸಂಬಂಧ ಬೆಳೆಯಿತು ನನ್ನ ಗಂಡನಿಗೆ. ಈ ಕೆಟ್ಟ ಹುಳ ಕಾಳಿಂಗನ ಗುಣ ಎಂಥದ್ದು ಅಂತ ಇವರಿಗೆ ತಿಳಿಯುವುದಿಲ್ಲವೇ? ಮುಂದೆ ಹೇಗೆ ತಂದೆ ನನ್ನ ಜೀವನದ ಗತಿ? ಶಾಂತ, ನೀನೆಷ್ಟೇ ದುಃಖಿಸಿ ಕಂಬನಿ ಮಿಡಿದರು ನಮ್ಮ ಬರಹ ಬದಲಾಗುವುದಿಲ್ಲ ಕಣೆ. ನಿನ್ನ ಕಣ್ಣೊರ್ಸಿ ಕಣ್ ತುಂಬಿ ನೋಡೊಮ್ಮೆ, ನನಗೆ ಬಂದ ದುಃಖ ಬದಲಾದರೂ ಬದಲಾಗಬಹುದು. ಏ ನೀಚ, ನೀನು ಯಾಕೋ ಇಲ್ಲಿ? ಶಾಂತ ಎಂಬ ಕರ್ಪೂರದ ಗೊಂಬೆಯು ಎಲ್ಲಿರ್ತದೆ ಅಲ್ಲಿ ಕಾಳಿಂಗ ಇದ್ರನೇ ಅದಕ್ಕೆ ಒಂದು ಚಂದ. ಭಂಡ, ನನ್ನ ಗಂಡನಿಗೆ ಸುಳ್ಳು ಕಾಗದ ಪತ್ರದ ನೆಪ ಹೇಳಿ ಅವರ ಬುದ್ಧಿಯನ್ನು ಕೆಡಿಸಿ ನಂಬಿದವರಿಗೆ ದ್ರೋಹ ಮಾಡೋ ನೀನೊಬ್ಬ ಮಿತ್ರ ದ್ರೋಹಿಣಿ. ಮಿತ್ರ ದ್ರೋಹಿ, ಶತ್ರುವಿನ ಪಂಜರದಿಂದ ಪಾರು ಮಾಡಿದ ನಾನು ಮಿತ್ರ ದ್ರೋಹಿ. ಮತ್ತಿನ್ನೇನು, ಯಾರು ಇಲ್ಲದ ಸಮಯ ಸಾಧಿಸಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿ ಅವಲೆ ಹೆಣ್ಣಿನ ರೂಪಕ್ಕೆ ಕಣ್ಣು ಹಾಕುವ ನೀನೊಬ್ಬ ಕಳ್ಳ ಕಾಕರ. ನೀನು ಕಳ್ಳ ಕಾಕರ. ಸತ್ಯವನ್ನೇ ನುಡಿದೆ ಶಾಂತ, ನೀನು ಸತ್ಯವನ್ನ ನುಡಿದೆ. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕದ ಪ್ರಾಣಿ ಎಂದರೆ ಅದು ನಿಯತ್ತಿನ ನಾಯಿ. ಉಳಿದವು ಎಲ್ಲ ಎಂಜಲ ತಿನ್ನೋ ನಾಯಿಗಳಿದ್ದಾರೆ. ಏ ಕಾಳಿಂಗ, ಮರ್ಯಾದೆ ಬಿಟ್ಟು ಮಾತನಾಡೋ ನೀನು ಒಂದು ಕ್ಷಣ ಕೂಡ ಈ ಮನೆಯಲ್ಲಿ ನಿಲ್ಲಬೇಡ. ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ, ಇಲ್ಲೇ ನಾನು ಹೊರಟು ಹೋಗಲು ಬಂದಿಲ್ಲ. ಕಟ್ಟಲೆ ಬೊಗೋರಿ ಅಂತೆ ತೆದ್ದಿ ತೀಡಿ ಮಾಡಿದ ನಿನ್ನ ಮೈಮಾಟದ ಸವಿರುಚಿಯನ್ನು ಕೊಂಡು ಹೋಗಬೇಕೆಂದೇ ಬಂದಿದ್ದೇನೆ. ಸುಮ್ಮನೆ ಪ್ರಲಾಪ ಮಾಡದೆ ನನ್ನ ಕೈ ಹಿಡಿದು ಸುಖ ತಿರಿಸಿಕೋ ಅಮೃತಗಳಿಗೆ. ಇಲ್ಲವಾದರೆ ಬಲಾತ್ಕಾರದಿಂದ ನುಂಗಿ ಹಾಕುವೆ ನಿನ್ನ ಶೃಂಗಾರದ ಶೀಲವನ್ನು. ಏನು, ನನ್ನ ಶೀಲ ಶೃಂಗಾರವನ್ನು ನೀನು ನುಂಗುವಿಯ? ಎಲ್ಲ ಭಂಡ, ನಿನ್ನ ಹಾಗೆ ಹೆಣ್ಣಿನ ಶೀಲ ಶೃಂಗಾರವನ್ನು ನುಂಗುತ್ತೇನೆ ಎಂದು ಆ ಚಂಡ ಮುಂಡರು ರುಂಡವನ್ನು ಚಂಡಿ ಚಾಮುಂಡಿ ಕಡಿದು ಹಾಕಿದಳು. ಹಾಗೆ ನೀನು ಕೂಡ ಹಠವಿಡಿದು ಮುಂದಡಿಟ್ಟು ಮುಟ್ಟಲು ಬಂದಿದ್ಯಾರೆ. ನೀನಿಟ್ಟ ಕಾಲನ್ನು ಕಡಿದು ಹಾಕಿ ನಿನ್ನ ಘಟವನ್ನು ಇಲ್ಲೇ ಕೆಡವುತ್ತೀನಿ. ಎಚ್ಚರ ಎಚ್ಚರ. ಅದು ಈ ಕ್ರಿಮಿನಲ್ ಕಿರಾತಕ ಕಾಳಿಂಗನಿಗೆ ಎಚ್ಚರ. ಕೇಳು ಸಹಿತ ಕೇಳು.
ಅರ್ಜುನಲ್ಲಿ ಇರಬೇಕಾದ ಛಲ ನರನಾಗರವೆಂಬ ವಾಸುಕಿ ವಂಶದಲ್ಲಿ ಹುಟ್ಟಿದವನು ಈ ಕಾಳಿಂಗ. ಅರ್ಜುನ ಘಟ ಉರುಳಿಸಲು ಬಬ್ರುವಾಣ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವನು. ಅಷ್ಟೇ ಅಲ್ಲ, ಪರೀಕ್ಷಿತ ರಾಜನ ಮಗನ ಎತ್ತಿ ಕತ್ತಿ ಮಹಾಭಾರತಕ್ಕೆ ಹೆಸರಾದವನು. ಇನ್ನೂ ಹೆಚ್ಚಾಗಿ ನಿನಗೆ ಹೇಳಬೇಕೆಂದರೆ ಆದಿಶೇಷನಾಗಿ ಇಡೀ ಭೂಮಂಡಲವನ್ನೇ ತನ್ನ ಹೆಡೆ ಮೇಲೆ ಹೊತ್ತು ನಿಂತವನು. ಇನ್ನೂ ಸಾಕೋ ಬೇಕೋ ಈ ಕಾಳಿಂಗನ ವಂಶದ ಮಹಿಮೆ. ಆಡಂಬರದ ಮಾತಿನಿಂದ ಕಿರುಚಬೇಡವೋ ಮೂಢ. ನಿನ್ನ ಹೆಸರಿನವರ ಸಾಹಸ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಹಿಂದೆ ರಾವಣನ ಮಗ ರಾಮ ಲಕ್ಷ್ಮಣನ ಸರ್ವಾಸ್ತ್ರದಿಂದ ಬಂಧಿಸಿದಾಗ ಆ ನನ್ನ ಗರುಡ ದೇವ ಬಂದು ನಿನ್ನ ಸರ್ಪವನ್ನು ಆಕಾಶದೆತ್ತರ ಎತ್ತಿ ಒಯ್ದುದು ನಿನಗೆ ನೆನಪಿಲ್ಲವೇ? ಮರ್ಯಾದಿಂದ ಕಾಲ್ ಕಿಳಿಯಲಿಂದ. ಅದು ಎಂದಿಗೂ ಸಾಧ್ಯವಿಲ್ಲ ಶಾಂತ. ಮಾನದಿಂದ ಮತಿಗೆಟ್ಟು, ಕಾಮದಿಂದ ಕಂಗೆಟ್ಟು, ಮತಿಹೀನನಾಗಿ ನಿನ್ನ ಯೋನಿ ಎಂಬ ಬಾಳಡೋಣಿ ಹತ್ತಿ ಸಂತಾನ ಸಾಗರವನ್ನು ಧುಮುಕಿಸಿ ದಡ ಸೇರಬೇಕೆಂದೇ ಬಂದಿದ್ದಾನೆ. ಸುಮ್ಮನೆ ಪ್ರಲಾಪ ಮಾಡದೆ ಈ ಅಮೃತಗಳಿಗೆ ಬಾ ಸವಿತ ಬಾ. ಬೇಡ ಕಾಳಿಂಗ, ವ್ಯರ್ಥ ಸಮಯವನ್ನು ಹಾಳು ಮಾಡಿ ಸಮರ್ಥ ಗರ್ತಿ ಹೆಣ್ಣಿನ ಶೀಲವನ್ನು ಯಾಕಂದ್ರೆ ನಾನು ಮದುವೆ ಆದ ಗಂಡುಳ್ಳ ಗರ್ತಿ. ಗಂಡನಿಂದ ಸುಖವಿಲ್ಲದ ನಿನ್ನ ಬಾಳು, ನಿನ್ನ ಗಂಡನೊಬ್ಬ ನಿನ್ನ ಸೋಗಿ ಹೆಸರಲ್ಲಿ ಸೋಗು ಹಾಕಿಕೊಂಡ್ರುವ ಹೆಂಡ. ಬಾಯಿ ಮುಚ್ಚೋ ತಾಯಿ ಗಂಡ. ನನಗೆ ತಾಯಿ ಭಕ್ತಿ ನುಡಿದರು. ಆ ನನ್ನ ದೇವರಿಗೆ ಷಂಡನೆಂದು ಬರುತ್ತೀವಿ ಅಲ್ಲ. ಇನ್ನೊಂದು ಸಲ ಇದೇ ಮಾತನಾಡಿದಾದ್ರೆ ನಿನ್ನ ಮಾತು ಸುಮ್ಮನೆ ಬಿಡುವುದಿಲ್ಲ. ಮಾಡಿ ತೋರಿಸುವ ಹೆಣ್ಣೆ, ಈಗ ನಿನ್ನ ಶೃಂಗಾರ ಶೀಲವನ್ನು ಸವಿದೇನ ಬಿಡಲಾರೆ. ಬಾರೇ ಬಾ ಮೈ ಸ್ವೀಟ್ ಶಾಂತ, ಸ್ವೀಕರಿಸಿ ಕಾಳಿಂಗನ ಚಾಲೆಂಜ್ ಅನ್ನು. ಶಾಂತ, ಈಗಲಾದ್ರೂ ಅರ್ಥವಾಯ್ತೆ ಕಾಳಿಂಗ ಎಂತವನು ಎಂದು. ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಕೋಗಿಕೋ ಹೆಣ್ಣಿಗೆ ಶೀಲ ಸಿಂಗಾರವೆಂದು. ಶಾಂತ,
ನಾನೀಗ ಹಾವು ಕಚ್ಚಿದ ಮಾವಾಗಿ ಹೋದೆ. ಕಮ್ಮ, ಯಾಕಮ್ಮ ಯಾಕಮ್ಮ ನನಗೆ ಜನ್ಮ ನೀಡಿದೆ? ಆ ನೀಚ ಕಾಳಿಂಗನಿಗೆ ಈ ನನ್ನ ಶೀಲ ಬಲಿಯಾಗಿ ಹೋಗ್ಲಿ ಅಂತ ಜನ್ಮ ನೀಡಿದೆಯಾ? ನನ್ನ ಗಂಡನ ಮಾನ ಮರ್ಯಾದೆಗೋಸ್ಕರ 10 ವರ್ಷದಿಂದ ಯಾವುದೇ ಸುಖವನ್ನು ಕಾಣುತ್ತಿದ್ರು ಕೂಡ ಶೀಲವನ್ನು ಕಾಪಾಡಿಕೊಂಡು ಸುಮತಿಯಾಗಿ ಸತಿಯಾಗಿ ಬಾಳುತ್ತಿದ್ದೆ. ಆದ್ರೆ ಆ ನೀಚ ಕಾಳಿಂಗ ಇವತ್ತು ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟ. ಈ ವಿಷಯವೇನಾದ್ರೂ ನನ್ನ ಮೈದುನಿಗೆ ಗೊತ್ತಾದ್ರೆ 10 ಸೆಕೆಂಡಿನಲ್ಲಿ ನಡೆಯುವುದು ಆ ಕಾಳಿಂಗನ ಕೊಲೆ. ಆದ್ರೆ ಶೀಲ ಕಳೆದುಕೊಂಡಿರೋ ನನ್ನಂತ ಹೆಣ್ಣು ಈ ಭೂಮಿ ಮೇಲೆ ಬದುಕಬಾರ್ದು. ಇಲ್ಲ, ನಾನ್ ಮಾತ್ರ ಬದುಕಬಾರ್ದು. ಇಲ್ಲ ಇಲ್ಲ. ಅತ್ತಿಗೆ ಅತ್ತಿಗೆ Ding